ಹೆಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನಾಳೆಯಿಂದ ಅಂದ್ರೆ 24th of March ಇಂದ 6th to 9th SE2 ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಈ ಸಲ ಬೋರ್ಡ್ ಕಡೆಯಿಂದ ಪ್ರಶ್ನೆ ಪತ್ರಿಕೆ ನೀಡಲಾಗ್ತಾ ಇದೆ. ಸೊ ಅದನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗೂ ಗೌರ್ಮೆಂಟ್ ಶಾಲೆಗಳಿಗೆ ಇದು ಮ್ಯಾಂಡೇಟರಿ ಇದೆ, ಹಾಗೂ ಅನ್ಆಡೆಡ್ ಹಾಗೂ ಆಡೆಡ್ ಶಾಲೆಗಳಿಗೆ ಈ ಒಂದು ಕ್ವಶನ್ ಪೇಪರ್ ತಾವು ಪಡ್ಕೊಳ್ಳಬಹುದು ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಓನ್ ಆಗಿರುವಂಥ ಕ್ವಶನ್ ಪೇಪರ್ ತಗೊಂಡು ರೆಡಿ ಮಾಡ್ಕೊಳ್ಳಬಹುದು. ಆದರೆ ಗೌರ್ಮೆಂಟ್ ಶಾಲೆಗಳಿಗೆ ಹಾಗೂ ಪ್ರಾಥಮಿಕ ಶಾಲೆಗಳು ಟ್ಯಾಗ್ ಮಾಡಿರುವಂಥ ಹೈಸ್ಕೂಲ್ಗಳಿಂದ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬೇಕು. ಈಗಾಗಲೇ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಆದರೆ ನಾಳೆ ಅಂದರೆ 24th of Marchಗೆ ಯಾವ ಥರ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗೂ ಪ್ರಾಥಮಿಕ ಶಾಲೆ ಶಿಕ್ಷಕರು ಸಂಬಂಧಿಸಿರುವಂಥ ಪ್ರೌಢಶಾಲೆಗೆ ಹೋಗಿ, ಸರ್ಕಾರಿ ಪ್ರೌಢಶಾಲೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಪ್ರತಿಯನ್ನ ಬೆಳಗ್ಗೆ ಮೇ ಬಿ 9 ಗಂಟೆಗೆ ಪ್ರಶ್ನೆ ಪತ್ರಿಕೆಯನ್ನ SSLC ಸ್ಕೂಲ್ ಬೋರ್ಡ್ ಅಲ್ಲಿ ಏನ್ ಮಾಡ್ತಾರೆ, ಸ್ಕೂಲ್ ಲಾಗಿನ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅಲ್ಲಿಂದ ತಾವುಗಳು ಪ್ರಾಥಮಿಕ ಶಾಲೆಯವರು 6th 7th ಎಲ್ಲೆಲ್ಲಿದೆ ಅವರೆಲ್ಲ ಅವ್ರ ಕಡೆ ಪಡ್ಕೊಳ್ಬೇಕು. 8th 9th ಇದ್ದಲ್ಲಿ ಹೈಸ್ಕೂಲ್ ಅವರೇ ಆಗಿದ್ರೆ ಅಲ್ಲಿಂದ ತಮ್ಮ ಪ್ರೌಢಶಾಲೆಯಿಂದ ಅದನ್ನು ಪಡ್ಕೊಂಡು ತಮ್ಮ ವಿದ್ಯಾರ್ಥಿಗಳ ಅನುಗುಣವಾಗಿ ಅದನ್ನ ಪ್ರತಿಗಳನ್ನು ತಯಾರಿಸಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ಹಂಚಿ ಪರೀಕ್ಷೆ ಪ್ರಾರಂಭ ಮಾಡಬೇಕಾಗಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ತಾ ಹೋಗೋಣ. ಯಾಕಂದ್ರೆ ಸ್ಕೂಲ್ ಲಾಗಿನ್ ಇಲ್ಲಿ ಆಗಲೇ ಒಂದು ಹೊಸ ಆಪ್ಷನ್ ಕೊಡಲಾಗಿದೆ, ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಈಗ ನೋಡೋಣ. ಈಗಂತೂ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗೋದು ನಾಳೆ ಆಗುತ್ತೆ, ಅದರ ಪ್ರೊಸೆಸ್ ಅನ್ನ ಮಾತ್ರ ಇವಾಗನು ತಿಳಿದುಕೊಳ್ಳೋಣ. ಎಸ್, ತಡ ಮಾಡದಿನ ವಿಡಿಯೋನ ಪ್ರಾರಂಭ ಮಾಡೋಣ. ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಕೂಡ ನಿಮ್ಮ ಪಕ್ಕಕ್ಕೆ ಕಾಣ್ತಾ ಇರುತ್ತೆ, ಅದರ ಕಡೆಗೆ ತಗೊಳ್ಳಿ ಗಮನಿಸ್ತಾ ಇರಿ. ಎಸ್, ಫಸ್ಟ್ ಆಫ್ ಆಲ್ ನಾವು ಗೂಗಲ್ ಕ್ರೋಮಿಗೆ ಹೋಗ್ತೀವಿ. ತದನಂತರ KSEAB ಸ್ಕೂಲ್ ಲಾಗಿನ್ ಟೈಪ್ ಮಾಡ್ತೀವಿ. ನೋಡಿ, ಸ್ಕೂಲ್ ಲಾಗಿನ್ ಅಂತ ಬಂತು. ನಮ್ಮ ಲಾಗಿನ್ ID ಪಾಸ್ವರ್ಡ್ ಅದು ಪ್ರೌಢಶಾಲೆ ಕಡೆ ಇರ್ತದೆ. ಅವರು ಆ HMಗಳು ಇದನ್ನು ಲಾಗಿನ್ ಪಾಸ್ವರ್ಡನ್ನು ಹಾಕ್ಕೊಂಡು ತದನಂತರ ಕ್ಯಾಪ್ಚಾವನ್ನು ಆ್ಯಡ್ ಮಾಡಿ ಸಬ್ಮಿಟ್ ಅನ್ನು ಕೊಟ್ಟಾಗ ಈ ತರನಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಮಗೆ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಅಲ್ಲಿ ನೋಡಿ ಆಲ್ರೆಡಿ ನಮಗೆ ಸರ್ಕ್ಯುಲರ್ಸ್ ಇದೆ, ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಎಲ್ಲನೂ ಕೊಡದೆ. ಇಲ್ಲಿ ನೋಡಿ ನನ್ನ ಕರ್ಸರ್ ಕಾಣ್ತಾ ಇರಬಹುದು, ಕ್ಲಾಸ್ 6th to 9th ಕ್ವಶನ್ ಪೇಪರ್ 2026 ಎನ್ನುವಂಥದ್ದು ಹೊಸ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, ಹೊಸ ಟ್ಯಾಬ್ ಅನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಎಸ್, ಅಲ್ಲಿ ನಾನು ಕ್ಲಿಕ್ ಅನ್ನು ಮಾಡ್ಕೊಂತೀನಿ. ತಾವುಗಳು ಇಲ್ಲಿ ಗಮನಿಸ್ತಾ ಇರಬಹುದು. ಎಸ್, ಕ್ವಶನ್ ಪೇಪರ್ ಡೌನ್ಲೋಡ್ ಫಾರ್ ಕ್ಲಾಸ್ 6 to 9 ಎನ್ನುವಂಥ ತೋರಿಸ್ತಾ ಇದೆ. ಎಸ್, ಸೆಲೆಕ್ಟ್ ಎಕ್ಸಾಮ್ ಡೇಟ್ ಎನ್ನುವಂಥದ್ದು ಕೊಟ್ಟಿದ್ದಾರೆ. ಎಕ್ಸಾಮ್ ಡೇಟ್ ಅನ್ನ ಇವತ್ತೊಂದು 23rd of Marchಗೆ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋ. ನಾಳೆಗೆ ಇದು ಎನೇಬಲ್ ಆಗುತ್ತೆ 24/3/2026. ಎಲ್ಲ ಡೇದು ಡೇಟ್ಗಳನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಫಸ್ಟ್ ಡೇ ನಾಳೆಗೆ 24th of Marchಗೆ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದೆ ಫಾರ್ 24/3/2026 SE2 classes 6 to 9 question paper download will be allowed from 24/3/2026 ಟೈಮಿಂಗ್ 9 AM 9 ಗಂಟೆಗೆ ಡೌನ್ಲೋಡ್ ಆಪ್ಷನ್ ಅನ್ನು ಕೊಡ್ತಾರೆ. ಟಿಲ್ 24/3/2026 12 ಗಂಟೆವರೆಗೆ ನಮಗೆ ಸಮಯಾವಕಾಶ ಇರುತ್ತೆ. ಇಲ್ಲಿ ನಾಳೆ ಬರುವಂತಹ ಫಸ್ಟ್ ಲ್ಯಾಂಗ್ವೇಜ್ ಏನಿದ್ದಾವೆ ಅದೆಲ್ಲನೂ ಕೂಡ ನಮಗೆ ಇಲ್ಲಿ ಕೊಡ್ತಾರೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ನಾಳೆ ಇಲ್ಲಿ ಕೆಳಗಡೆ ಇಲ್ಲಿ ಆಪ್ಷನ್ ಅಲ್ಲಿ ಇಲ್ಲಿ ಕೊಡ್ತಾರೆ. ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ PDF ಅದು ಸೇವ್ ಆಗುತ್ತೆ. ಆ PDF ಅನ್ನು ಓಪನ್ ಮಾಡಿಕೊಂಡು ಸಂಬಂಧಿಸಿರುವಂಥ ಶಾಲೆಗಳೇ ತಗೊಳ್ಳೋ ಹಂಚಬೇಕು ಹಾಗೂ ನಿಮ್ಮ ಶಾಲೆಯಲ್ಲಿ ಕೂಡ ಅದನ್ನು ಉಪಯೋಗಿಸ್ಕೊಳ್ಬೇಕು. ಸೊ SE2 ಎಕ್ಸಾಮ್ ಬಗ್ಗೆ ಇರುವಂತಹ ದ್ವಂದ್ವಗಳು ನಮಗೆ ಈಗ ದೂರ ಆಗಿದ್ದಾವೆ ಅಂತ ನಾನು ಅನ್ಕೊಂತೀನಿ. ಈ ಪ್ರೊಸೆಸ್ ಮುಖಾಂತರ ತಾವು ಏನು ಮಾಡ್ಕೊಳ್ಬೇಕು, SE2 ಪ್ರಶ್ನೆ ಪತ್ರಿಕೆಯನ್ನ ಪ್ರತಿಯೊಂದು ವಿಷಯದು ಪ್ರತಿನಿತ್ಯ 9 ಗಂಟೆಗೆ ಸ್ಕೂಲ್ ಲಾಗಿನ್ ಅಲ್ಲಿ ಇರುತ್ತೆ. 9 to 9:30 ವರೆಗೆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಿಸಿರುವಂತಹ ಶಾಲೆಗಳು ಅದನ್ನ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು. ತದನಂತರ 9:00 to 10:00 ಜೆರಾಕ್ಸ್ಗೆ ಟೈಮಿಂಗ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ರತಿಗಳನ್ನು ತಗೊಂಡು ಕಾಪೀಸ್ಗಳನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. ತದನಂತರ 11 ಗಂಟೆಯಿಂದ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನಾದರೂ ತೊಂದರೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ ನಿಮಗಾಗಿ ಖಾಲಿ ಇದೆ, ತಾವು ಕಮೆಂಟ್ ಅನ್ನು ಮಾಡಿ ತಿಳ್ಕೊಳ್ಬಹುದು. ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಸ್, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ. ನಾಳೆ ಪ್ರಾರಂಭ ಆಗುವಂತಹ ಎಲ್ಲ ಪರೀಕ್ಷೆಗೆ 6ರಿಂದ 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಬೆಸ್ಟ್ ಆಫ್ ಲಕ್ ಅನ್ನು ತಿಳಿಸ್ತಾ, ಜೊತೆಗೆ ಮತ್ತೆ ಏನಾದರೂ ಕ್ಯೂರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಾವುಗಳು ಕಳಿಸಬಹುದು. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ನಿಮ್ಮ ಫ್ರೆಂಡ್ ಜೊತೆಗೆ, ನಮ್ಮ ಶಿಕ್ಷಕ ಬಂಧುಗಳ ಜೊತೆಗೆ, ನಮ್ಮ ಶಿಕ್ಷಕರ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.